ಒಂದೊಂದು ಬೈಲಲ್ಲಿ ಒಂದೊಂದು ಥರ ಇರ್ತದೆ. ಈಗ ವ್ಯಾಪಾರ ಮಾಡೋರು ಹೆಂಗೆ ಒಂದೊಂದು ರೇಟ್ ಇರ್ತದೋ ಹಂಗೆ ನಮ್ಮ ಇವತ್ತಿನ ಆಯಿತು ಇನ್ನು 1.5 ತಿಂಗಳು 2 ತಿಂಗಳು ಬೇಕು ಮತ್ತೆ ಕುಯಿಸ್ಬೇಕು ಅಂತಂದರೆ ನೋಡಮ್ಮ ಅಷ್ಟೊತ್ತಿಗೆಂದ್ರೆ ರೇಟು ಅಪ್ ಆಗುತ್ತೆ ಹೆಂಗೆ ಅಂತ ಅಂದ್ಬಿಟ್ಟು. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇದೇ ನೋಡಿ ನಮ್ಮ ಬೈಲು, ಎರೆಹೊಲ ಬೈಲು. ಎನಿ ಟೈಮ್ ನಾವು ಇಲ್ಲಿ ಬರುವಂಥದ್ದು ದಿನಕ್ಕೆ 4 ಸಲ 5 ಸಲ. ಗದ್ದೆ ಅಂದಮೇಲೆ ರೈತರು ಅಂದಮೇಲೆ ಜಮೀನು ಅಂದಮೇಲೆ ಬರಲೇಬೇಕು. ಇದು ಹಿಂಗೆ ಐತಿ ಅಂತಲ್ಲ, ಮಳೆ ಈಗ ಮಳೆಗಾಲ ಇನ್ನೇನು ಶುರು ಅಲ್ವಾ, ಮಳೆ ಊದ್ರೆ ನಡ್ಕೊ ಬರಬೇಕು ಅಂದರೂ ಕಷ್ಟಪಯ್ಯ, ಜಾರು ಬೀಳ್ಬೇಕಾಯ್ತದೆ. ಅಷ್ಟೊಂದು ಇದು ಎರೆಭೂಮಿ, ಇದು ಫುಲ್ಲು ಎರೆಭೂಮಿ, ಜಾರ್ತದೆ. ಎಷ್ಟದ ಒಂದು ಗೊನೆ? ಇನ್ನೂ ಯಾವ ಮರದಲ್ಲವೆ? ಇಲ್ಲಿ 2 ಮರದಲ್ಲೇ ಅವೆ ಅಂತ ಏನೋ ಅಂದರು. ಇಷ್ಟೆಯಾ? ಹಾಂ ಹಾಂ, ನಾಷ್ಟ ಆಯಿತು ನಿಮ್ಮದು? ಈಗ ಐದು ಜಸ್ಟ್. ಏನು ತಿಂದ್ರಿ? ದೋಸೆ ರೈಸ್ ಬಾತು. ಪೈಪೋಟಿ ಏನ ಎಳ್ನೀರಿಗೆ? ಪೈಪೋಟಿ ಓಸಲಿ ಸಖತ್ತಾಗ್ಬಿದ್ದವು ನಮ್ಮವು. ಓಸಲಿ ಎಷ್ಟೋ ಯಾವ ಸಲ ಎಳ್ನೀರು ಬಿದ್ದಿರಲಿಲ್ಲ, ರೇಟು ಕಮ್ಮಿ ಆಗೋಯ್ತು. ಎಳ್ನೀರಲ್ಲಿ ಈ ಚಿಟ್ರನಂಗೆ ಬರ್ತಾವಲ್ಲ, ಆ ಎಳ್ನೀರು ಕುಡಿಬೇಕಂತೆ. ಹಾಂ, ಇವು ಚೆನ್ನಾಗವೆ ಇವು. ಇಲ್ಲ, ಅಲ್ಲಿ ಸಿಗ್ತವೆ ಚಿಟ್ರನಂಗೆ, ಅವು ಕುಡಿದ್ರೆ ಆಯ್ತದೆ. ಅದು ಯಾವುದೋ ಒಂದು ಕಾಯಿಲೆಗಳಿದ್ದರೆ ಅದು ಗುಣಪಡಿಸುತ್ತೆ ಅಂತ ಹೇಳ್ತಾರೆ, ಈ ಚಿಟ್ರನ್ ಥರ ಇರುವಂಥ ಎಳ್ನೀರುಗಳು. ಇವು ಚೆನ್ನಾಗವೆ. ಇನ್ನು ಆ ಮರದಲ್ಲೆಲ್ಲ ಈ ಸಲ ಬೀಳ್ತವೆ. ಫೋಟೋವಾ? ಫೋಟೋ ಯಾವುದು ಹಾಕಲ್ಲ, ವೀಡಿಯೋಗೆ ಸೇರಿಸ್ಬಿಡೋದು ಅಷ್ಟೇ. ಒಂದೊಂದು ಸ್ವಲ್ಪ ಹಾಕಿರ್ತೀನಿ, ಸೇರಿಸಿರ್ತೀನಿ. ಒಂದೊಂದು ಚೂರು ಲೇಯರ್ಗೆ ಹಾಕ್ತೀನಿ, ಇಲ್ಲ ಒಂದೊಂದು ಚೂರು ಅಷ್ಟೇ ಬರೋದು. ಇದು ಬಂದು ಇಲ್ಲಿ 4 ಮರ ಅವೆ. 1 2 3 4. ಇದೊಂದೇ ನಾನು ವ್ಯವಸಾಯ ಅಂತ ಮಾಡಿರೋದು. ಇದೊಂದೇ ಕಬ್ಬನ್ ಗದ್ದೆ ವ್ಯವಸಾಯ ಅಂತ ಮಾಡಿರೋದು. ಕಳೆ ಎಲ್ಲ ಬೆಳ್ಕೊಂಡದೆ. ಕಳೆ ಔಷಧಿ ಹೊಡೆದ್ರು ಕಳೆ ಸಾಯ್ಲಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಬಿಟ್ಟಿನಿ. ಇದೊಂದು ಪಾತಿಯ ಬರೀ ಬಿತ್ತನೆಗೆ ಅಂತ ಬಿಟ್ಕೊಂಡಿನಿ ಅಷ್ಟೇ. ಇಲ್ಲೊಂದು ತೆಂಗಿನ ಮರ, ಇಲ್ಲೊಂದು 4 ತೆಂಗಿನ ಮರ ಅವೆ. 4ರಲ್ಲಿ ಒಂದೇ ಸುಮಾರಾಗಿ ಫಲ ಬಿಡೋದು. ಇದು ಕಜ್ಜಿ ಎಲ್ಲ ಕಜ್ಜಿಕಾಯಿ. ಈತಗೆ ಕಾಯು ಐಕಿಲ್ಲ, ಈತಗೆ ಎಳ್ನೀರು ಐಕಿಲ್ಲ, ವೇಸ್ಟು. ಇಲ್ಲೆಲ್ಲ ವಾಲ್ಗಳು ಸುಮಾರು ಒಂದು 2 ಕಿಲೋಮೀಟ್ರ್ ಊದ್ಕೊಂಡು ಹೋಗಿರೋದ್ರಿಂದ ಎಲ್ಲ ಕಿತ್ಕೊಬಿಡ್ತವೆ ವಾಲ್ಗಳು. ಇಲ್ಲಿ ಕಲ್ಲದಕ್ಕೆ ಮುಡಗಬೇಕು. ಹಾಂ ಲವ್ವಾ? ವಾ ಸೂಪರು, ಲವ್ ಮಾಡ್ತದೀಯಾ? ಹಾಂ, ಲವ್ವಾ? ಅಲ್ಲಿ ಹೇಳ್ತಂಗಂತ ಲವ್ ಮಾಡ್ತಾ ಅಂತ. ಹಾಂ, ಅಲ್ಲ ಎಲ್ಲ ಬಿಡಿ ಇಲ್ಲ ತಗೊಬಂದೆ ಅಲ್ಲಿ. ಹಾಂ ಹಾಂ, ಹಿಡ್ದೇನೆ. ಯಾವರು? ಅಟ್ನ ನೀನು? ಹಾಂ, ಈ ಫಸ್ಟು ಈ ನಮ್ಮ ಬೈಲ್ಗೆ ಬಂದಿರೋದು, ಇಲ್ಲಿ ಲೋಡ್ ಮಾಡ್ಕೊ ಹೋಗೋದು ಈಗ. ಹಾಂ ಹಾಂ ಮತ್ತೆ ಹಂಗೆ ಕೇಳ್ಬೇಕಲ್ವಾ, ಖುಷಿ ಅಲ್ವಾ? ಹಾಂ ಹಾಂ, ರೈಟ್ ಆಯಿತು. 20 ರೂಪಾಯಿ ಕುಯ್ತಾರೆ. ರೈಟು ಡೌನ್ ಆಗಿಬಿಟ್ಟಿದಂತೆ, 20 ರೂಪಾಯಿ ಕುಯ್ತಾರೆ ನೋಡಪ್ಪ. ಅಲ್ಲ, ರೇಟ್ ಜಾಸ್ತಿ ಹೇಳ್ತಾರೆ ಅಂತ ತಾನೇ ನೀವು ಹೇಳೋದು? ಅದಕ್ಕೆ ಈಗ 20 ರೂಪಾಯಿ ಕುಯ್ತವ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಬೈಲಲ್ಲಿ. 20 ರೂಪಾಯಿ. ಇನ್ನು ಈಗ ದೊಡ್ಡ ಮರ ಕುಯ್ಯಕ್ಕೆ ಹೋಯ್ತವ್ರೆ. ಆಮೇಲೆ ತಿರ್ಗಾ ಇನ್ನೂ ಸಣ್ಣ ಮರ ಅವೆ, ಅಲ್ಲೇ ಕುಯ್ಕೊ ಬರಬೇಕು. ಇದೇ ನಮ್ಮ ಎರೆಹೊಲ ಬೈಲು. ಈ ಹೂವಿನ ಗಿಡದ ಬಗ್ಗೆ ಆಮೇಲೆ ತೋರ್ತೀನಿ ನೋಡಿ. ಎಷ್ಟು ಅಗಲ ಐತೆ ಸೆಂಟು, ಎಲ್ಲ ಸೆಂಟು ಹೂವಿನ ಗಿಡ. ಒಂದು 50 ರೂಪಾಯಿ ಹೋದ್ರೆ ಹೊಸಿ ದುಡ್ಡು ಆಗೋದ. ಈಗ ಇಲ್ಲಿ ಇನ್ನೊಂದು ಮರ ತಾವು ತುಂಬ್ತಾರೆ ನೋಡಿ. ಎಳ್ನೀರು ಮಾತ್ರ ಸಖತ್ತಾಗವೆ. ನಾವು ಸಿಟಿಲಿ ಕುಡಿತೀವಲ್ಲ, ಅಯ್ಯೋ ಒಂಥರ ಚೆನ್ನಾಗೇ ಇರಿಕಿಲ್ಲ. ಹಾಲು 2-3 ದಿನ ಆಗಿರ್ತದೋ, 4-5 ದಿನ ಆಗಿರ್ತದೋ, ಎಲ್ಲ ಒಂಥರ ಹೊಡಿತಾ ಇರ್ತವೆ. ಸ್ಪೀಟ್ ಇರಿಕಿಲ್ಲ, ಏನಿಲ್ಲ, ಚೆನ್ನಾಗಿರಿಕಿಲ್ಲ. ಇಲ್ಲಿ ಸಖತ್ತಾಗವೆ. ಹಿಂಗಿರ್ಬೇಕು ಎಳ್ನೀರು. ಒಂದು 40-50 ರೂಪಾಯಿ ಜಂಪ್ ಆಗಬೇಕು, ಅವಾಗ ಸಿಗಬೇಕು ಎಳ್ನೀರು. ಹಾಂ, 40-50 ರೂಪಾಯಿ ಸಿಗಬೇಕು, ಅವಾಗ ಎಳ್ನೀರು ಬರಬೇಕು ಜಾಸ್ತಿ ಚಂದ. ಇಲ್ಲ ಕೆಂದೆ ಎಳ್ನೀರು. ಹಾಂ, ಆದರೂ ನೀರು ಗೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತದೆ. ಬಿಡ್ಬೇಕಲ್ವ ಫಲವಾವು. ಇಡೀ ಕರ್ನಾಟಕನೇ ಎಳ್ನೀರು ಕುಯ್ಸ್ತದೆ. ಮೊದಲೆಲ್ಲ ಎಳ್ನೀರು ಯಾರು ಕುಯ್ಸ್ತಿರ್ಲಿಲ್ಲ, ಬರೀ ಕಾಯಿ ಮಾಡ್ತಿದ್ದು. ಇತ್ತೀಚೆಗೆ ಒಬ್ಬರಿಂದ ಒಬ್ಬರು ಎಲ್ಲ ಎಳ್ನೀರು ಕುಯ್ಸಿ ಈಗ ನಮ್ಮ ಕಡೆ ಕಾಯೇ ಇಲ್ಲ. ಯಾವುದೋ ಇಲ್ಲ ಒಂದು ಗೊನೆ ಎಳ್ನೀರು ಮೀರೋದ್ದು ಕಾಯಿ ಆಯ್ತದೆ ಹೊರತು ಇನ್ನು ಎಲ್ಲ ಎಳ್ನೀರೇ ಕುಯ್ಸೋದು. ಅದೇ ಇಲ್ಲಿ ಒಂದು 2 ವಿಡಿಯೋ ಇದ್ದು. ಆ ಸ್ಕೂಟ್ರ್ ಹತ್ರ ಒಂದಿತ್ತು, ಇದು ತೆಂಗಿನ ಸಸಿ ಸಿಡ್ಲೊಡ್ದು ಉಂಟಾಗ್ಬಿಡ್ತು. ಅದಾದಮೇಲೆ ಇದು ಈಗ ನಾವು ನೆಟ್ಟಿರುವಂಥವು ಇವು ಸಖತ್ತಾಗದೆ. ಇಲ್ಲಿ ಯಾವಾಗಲೂ ನೀರಾಡ್ತಾ ಇರ್ತದೆ ವಾಲು.
ಇಲ್ಲಿ ಏನೋ ಲೀಕೇಜ್ ನೀರು ಆಡ್ತಾ ಇರ್ತದಲ್ಲ, ಅದರಿಂದ ಈ ಹೊಲಕ್ಕೆ ತಾನು ನಾವು ಏನೂ ಬೆಳೆ ಮಾಡಿಲ್ಲ, ಎಲ್ಲ ಖಾಲಿ 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 ಎಲ್ಲ ಖಾಲಿ ಖಾಲಿ. ಗುದ್ಮಟೆನೂ ಎತ್ತಾಕಿಲ್ಲ, ಈತಾಗ ಹೊಲ್ದ ಕಡೆನೇ ಬರ್ತಾಯಿಲ್ಲ. ಅತ್ತಾಗ ಮನೆ ಕಡೆ ತಿರ್ಕೊಬಿಟ್ಟು ಮನೆ ಕೆಲಸ ಮಾಡಿಸ್ಬೇಕು ಅಂತ ಇವು ಹಳೆ ಮರಗಳು ಇವು 4 ಈ ಭಾಗದಲ್ಲಿ ನಮ್ಮ ಅಪ್ಪನಿಗೆ ಭಾಗದಲ್ಲಿ ಬಂದಿರುವಂಥ ಹಳೆ ಮರಗಳು ಇವು 4 ತೆಂಗಿನ ಮರ. ಆವಾಗಿನಿಂದಲೂ ಇವು ಮನೆಗೆ ಸಾಂಬಾರಿಗಾಗಲಿ ಈ ಥರ ಕಾಯಿಗಾಗಲಿ ಮತ್ತೊಂದಕ್ಕಾಗಲಿ ಇವು ಹೆಂಗೋ ಫಲ ಬಿಡ್ತಾವೆ. ಕರ್ಬೇವಿನ ಸೊಪ್ಪು ಸೊಸೆ ಈ ಎಲ್ಲರ ಕಿತ್ಕೊಂಡಾಗ ನೆಡಬೇಕು, ಚೆನ್ನಾಗಿದೆ ಕರ್ಬೇವಿನ ಸೊಸೆ. ಅಲ್ಲೂ ಒಂದು ಹುಟ್ಟದೆ, ಎಲ್ಲ ಬೇರು ದಸಿಲಿ ಬೇರು ಕಟ್ಕೊಬಿಟ್ಟವೆ. ಇದು ಎಲ್ಲ ಇದಕ್ಕೂ ಔಷಧಿ ಹೊಡಿಬೇಕು, ಔಷಧಿ ಹೊಡಿದಿಲ್ಲ ಅಂತಂದರೆ ಕರ್ಬೇವಿನ ಸೊಪ್ಪೆ ಬಿಡೋಲ್ಲ, ಹಂಗಾಗ್ಬಿಟ್ಟೈತೆ ನೋಡಿ. ಕರ್ಬೇವಿನ ಸೊಪ್ಪೆ ಇರಿಕಿಲ್ವಲ್ಲ ಇಲ್ಲಿ ಎಲ್ಲ ಹೆಂಗಾಗ್ಬಿಟ್ಟೈತೆ, ಔಷಧಿ ಹೊಡೆದ್ರೆ ಮಾತ್ರ ಚೆನ್ನಾಗಿ ಬರೋದು. ಈಗ ಈ ಮರದಲ್ಲಿ ಇಲ್ವಾ, ಈ ಮರದಲ್ಲಿ ಹಾಂ ಬನ್ನಿ. ಈ ಬೋರು ಸುಮಾರು ಹಾಕ್ಸಿದ್ದು ಇಲ್ಲೇ ನೋಡಿ, ಡೇಟು 1ನೇ ತಾರೀಕು 7ನೇ ತಿಂಗಳು 2012. ನಾನು ಬಂದಿದ್ದು 13ರಲ್ಲಿ 12ರಲ್ಲಿ ಹಾಕ್ಸಿದ್ದು. ಇದು ಬೋರ್ ಹಾಕ್ಸಿದ್ದು, ಇದೇ ಕುಳಿ, ಇದು ಕಾಣಿಸ್ತದಲ್ಲ ಕುಳಿ. ಇದು ಸುಮಾರು ಹೆವಿ ನೀರು ಬಂದು ನಿಂತಾಯಿತು. ಆಮೇಲೆ ತಿರ್ಗಾ ರೀಬೋರ್ ಮಾಡಿಸ್ತೋ, ತಿರ್ಗಾ ನಿಂತಾಯಿತು. ನೀರು ಚೆನ್ನಾಗಿ ಹೊಡಿತಿತ್ತಲ್ಲ, ಆ ಮೂಮೆಂಟಲ್ಲಿ ಮಡಗಿದಂಥ ಮಿಷಿನ್ ಮನೆ ಇದು, ಚಿಕ್ಕದು ಮೋಟ್ರ್ ಮನೆ, ಮಿಷಿನ್ ಮನೆ ಹಿಂಗೆಲ್ಲ ಹಳ್ಳಿ ಕಡೆ ಕರಿತೀವಿ. ಇಲ್ಲೂ ಒಂದು ವಾಲ ಐತೆ, ಸುಮಾರು 2 ಕಿಲೋಮೀಟ್ರ್ ತನಕ ಊದ್ಕೊಂಡು ಹೋಗಿರುವಂಥದ್ದು. ಇಲ್ಲಿಂದ ಅಲ್ಲಿ ಲೋಕಪನ್ನಿತವಿಂದ ಹಿಡ್ದು ಇದು ನಿಂತಾಯಿತು. ಇದು ನಿಂತೋದ್ಮೇಲೆ ಇನ್ನೊಂದು ಹಾಕಿಸ್ತಾವೆ. ಸುಮಾರು ಇದಕ್ಕೆ ಒಂದು 3-4 ಲಕ್ಷ ಖರ್ಚು ಮಾಡಿರೋದು ಈ ಬೋರ್ಗೆ. ಈ ಬೋರ್ ಹಾಕ್ಸೋಕ್ಕೆ 3-4 ಲಕ್ಷ ಖರ್ಚು ಮಾಡಿವಿ. ಇದು ಹಿಂಗೆ ಹಳ್ಳಿ ಜೀವನ. ಇಲ್ಲೆಲ್ಲ ಜೋಳನಾರು ಹಾಕ್ತಿದ್ದೋ, ಈ ಸಲ ಜೋಳನೂ ಹಾಕಿಲ್ಲ. ಎಮೆದನಿಗೆ ಜೋಳ ಹಾಕೊಳ್ವು, ಅಲ್ಲಿ ಜೋಳವ ಮೇವಾರ ಆಯ್ತಿತ್ತು. ಗರಿ ಯಾರು ತಗೊಂಡು ಹೋಗೋರು ಕಟ್ಕೊಂಡು ಹೋಗೋರೇ ಇಲ್ಲ. ಮೊದಲು ಗಿಡಕ್ಕೆ ಹೋಗಿ ನಾವೇ ಒತ್ಕೊಬತ್ತಿದ್ದೋ ಸೌದೆಯ. ಈಗ ಹಿಂಗೆಲ್ಲ ಒಂತಕ್ಕೆ ಹಾಕ್ಬಿಟ್ಟು ಕಡ್ಡಿಗಿರ್ ಬಿಡ್ತಾರೆ, ಹಸ್ಬಿಡ್ತಾರೆ. ಮೊಟ್ಟೆ ಗರಿ ಉಪಯೋಗಿಸೋರು ಇಲ್ಲ, ಹಂಗಾಗ್ಬಿಟ್ಟೈತೆ ಈಗ. ನಾವೆಲ್ಲ ಆಗ ಗಿಡಕ್ಕೆ ಹೋಗಿ ಒಂದೊಂದು ಹೊರೆ ಕಟ್ಕೊಬರೋವು, 1 ಹೊರೆ 2 ಹೊರೆ. ಗ್ಯಾಸು ಇಲ್ಲಿ ಇರ್ನಿಲ್ವಲ್ಲ ಆಗ, ಗಿಡದ ಸೌದೆನೇ ಜೀವನ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ. ಮೊದಲೆಲ್ಲ ಬರೀ ಕಾಲಲ್ಲಿ ಹತ್ತಿದ್ರು, ಆಮೇಲೆ ಕಾಲಕ್ರಮೇಣ ಆ ಕಾಲಿಗೆ ದಾರ ಕಟ್ಕೊಂಡು ಹತ್ತಿದ್ರು. ಅದಾದ ನಂತರ ಈ ಥರ ಮಿಷಿನ್ಗಳು ಈಸಿ. ಈಗೆಲ್ಲ ಹೆಂಗೆ ಅಂದರೆ ಒಳಕಲ್ಲಲ್ಲಿ ಖಾರ ಆರಿಸ್ತಿದ್ರು, ಈಗ ಮಿಕ್ಸಿಗೆ ಬಂದ್ರಲ್ಲ ಹಂಗೆ. ಸೌದೆ ಒಟ್ಕೊಂಡು ಅಡುಗೆ ಮಾಡ್ತಿದ್ರು, ಗ್ಯಾಸಿಗೆ ಬಂದ್ರಲ್ಲ ಹಂಗೆ. ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಇದು ಜಗದ ನಿಯಮ. ಎಳ್ನೀರು ಕುಯ್ಯೋಕ್ಕೂ ಪೈಪೋಟಿ, ನನಗೆ ಅಂತ. ನಾವೇನೋ ಲೀಸ್ಗೂ ಹಾಕಿಲ್ಲ, ಇಲ್ಲ ಯಾರ ಹತ್ರ ನಾವು ಏನೋ ಕಾಸು ಪಾಸು ಮುಂದಾಗೂ ಈಸ್ಕೊಳ್ಳಲ್ಲ. ಅವು ಎಷ್ಟಾಯ್ತವೋ ಅಷ್ಟು ಲೆಕ್ಕಾಚಿತ್ ಮಾಡ್ತಾರೆ ಅವಾಗವಾಗ ಎಳ್ನೀರಿಗೂ ಕೂದಂಥ ಸಮಯದಲ್ಲಿ. ಈಗ 3-4 ದಿನದಿಂದ ವೀಡಿಯೋನೇ ಮಾಡಿರಲಿಲ್ಲ, ಇವತ್ತು ಮಾಡ್ತಾವನೆ. ಬೆಳಿಗ್ಗೆ ಒಂದು ಹಾಕ್ತೆ, ಬೆಳಿಗ್ಗೆ ಒಂದು 13 ನಿಮಿಷದ್ದು ಹಾಕ್ತೆ. ಇದೊಂದು 10 ನಿಮಿಷನೋ ಎಷ್ಟೊತ್ತೋ ಆಗಲಿ ಆಗ್ತಾ ಇರಬೇಕು. ಈಗ ಮನ್ಸ ಅಂದಮೇಲೆ 3 ಟೈಮ್ ಊಟ ಮಾಡಬೇಕಲ್ಲ, ಹಂಗೆ ಸೋಷಿಯಲ್ ಮೀಡಿಯಾ ಅಂದ್ರೂ ಆಗ್ತಾ ಇರಬೇಕು. ಹಾಂ, ಯೂಟ್ಯೂಬಲ್ಲೂ ಹಾಂ, ಯೂಟ್ಯೂಬಲ್ಲಿ ಅಂತಂದರೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕಷ್ಟ ಇರ್ತದೆ. ಆಕ್ಟಿವ್ ಆಗಿರಬೇಕು. ಅಲ್ಲಿ ಅವನು ಮೈಂಡು ಚೆನ್ನಾಗೈತೋ ಚೆನ್ನಾಗಿಲ್ವೋ ಒಟ್ಟಿನಲ್ಲಿ ಅವ್ನು ದಿನ ವೀಡಿಯೋ ಆಗ್ತಾಯಿದ್ರೆ ಏನೋ ಒಂದಷ್ಟು $1 $2 ಹಿಂಗೆ ಬರ್ತಾ ಇರ್ತದೆ. ಇಲ್ವಾ ಅವನೇನು ಹಾಕ್ತಿಲ್ವಾ, ಏನೂ ಬರೀಕಿಲ್ಲ ಹಂಗೆ. ಗಿವೇಬೇ ಇಲ್ಲಿ ಎಳ್ನೀರು ಕೊಡ್ತಾವಿಲ್ಲ ನಿಮಗೆ, ಅಷ್ಟು ಪೈಪೋಟಿ ಇದ್ರು. ಹಾಂ, ಹಂಗೆ ಎಳ್ನೀರು ನಿಮ್ಮ ಓನರ್ ನಿಮಗೆ ಕೊಡ್ತಾರಲ್ಲ, ಏನಾ ಒಂದು ಎಳ್ನೀರಿಗೆ ಎಷ್ಟು ರೂಪಾಯಿ ನಿಮಗೆ? 3 ರೂಪಾಯಿ ಅಂತಂದ್ರೆ ಏನು ಹುಡುಗಾಟದ ಮಾತಾ? 300 ಕೂದ್ರೆ 900 ರೂಪಾಯಿ. 300 ಕೊಯ್ತಾರೆ, 3000 ರೂಪಾಯಿ ಆಯ್ತು. ಯಾರಪ್ಪ 3000 ಸಂಪಾದನೆ ಮಾಡೋರು ಒಂದು ದಿನಕ್ಕೆ? ಎಷ್ಟು ಕಷ್ಟ ಇದೆ ಮರತ್ತಕ್ಕೆ. ಹಾಂ, ಕಷ್ಟ. ಈ ಥರ ಈಸಿ ಮೆಥಡ್ ಇಲ್ವಾ ಈಗ? ಈಜಿ ಅದು. ಹಾಂ, ಆಗಾರ ಬರೀ ಹಂಗೆ ಬರೀ ಕೈಲೆತ್ತಿದ್ರು. ಈಗ ಈಸಿ ಮೆಥಡ್ ಅಲ್ವಾ? ಎಲ್ಲ ಕಷ್ಟನೇ. ಹಾಂ, ಈಗ ವಿಡಿಯೋ ಅವನೇನು ವಿಡಿಯೋ ಮಾಡ್ಕೊಂಡು ನಿಂತವ್ರೆ ಅಂತಾರಲ್ವಾ, ಈ ವಿಡಿಯೋ ಹಿಂಗೆ ಹಿಡ್ದು ಅದು ಎಡಿಟಿಂಗ್ ತಗೊಂಡೋಗಿ ಅದು ಸೇವು ಕೊಟ್ಟು ಅದು ಪೋಸ್ಟಿಂಗ್ ಕೊಟ್ಟು ಅದಕ್ಕೆ ಹ್ಯಾಶ್ ಟ್ಯಾಗು ತಮ್ಮೇಲು ಇವೆಲ್ಲ ರೆಡಿ ಮಾಡೋದಕ್ಕೆ ಅವ್ರಿಗೂ ಹಾಂ ಅವ್ರಿಗೆ ಆನ್ಸರ್ ಮಾಡಿ ಅಲ್ಲ ಅಕ್ಕ ಅಮ್ಮ ಅಂತಲೇ ಅಂತಾರೋ ಅವೆಲ್ಲ ಸಹಿಸ್ಕೊಂಡು. ಹಾಂ ಬಿಡೋ, ಈಗ ಹಂಗೆ ಹಿಡಿತೀನಿ. ಇದು ಫ್ರಂಟ್ ಕ್ಯಾಮ್ರಾ ಬೇರೆ ಹೋಗ್ಬಿಟ್ಟದೆ, ರೆಡಿ ಮಾಡಿಸಿಲ್ಲ. 70,000. ಯಾವ್ದು ಇದು? 30,000 ಲಾಸ್ಟ್ ಪೀಸು ನಾನು ತಗೊಂಡಿದ್ದು. ಇದು 30,000 ರೂಪಾಯಿ ಮೊಬೈಲ್. ಇದು 3 ಲಕ್ಷ ರೂಪಾಯಿ ಸಂಪಾದನೆ ಮಾಡಿಕೊಡ್ತಿದ್ದು. ಹಾಂ,
ನಮ್ಮ ಒಂದು ನಮ್ಮ ಕರೆನ್ಸಿ ಎಲ್ಲ ಖರ್ಚು ಆಗಿ ಒಂದು 3 ಲಕ್ಷ ದುಡ್ಡು ಕೊಡ್ತದ್ದು. ನಮ್ಮ 10,000 ತಗೊಂಡು 10 ರೂಪಾಯಿ ಪೂರ್ಣಿಮಾ ಬೇರೆ ಥರ ಇದು ಪೂರ್ಣಿಮಾದಲ್ಲಿ ಕ್ರಾಸಿಂಗ್ ಇರ್ಬೇಕೇನೋ ಹಾಂ ಅದಕ್ಕೆ ಇದು ಚೆನ್ನಾಗಿ ಕಾಣ್ತದೆ ಕಲರು. ಹಾಂ ತಳಿ ಬೇರೆ ಪೂರ್ಣಿಮಾರ ಸ್ವಲ್ಪ ವೈಟ್ ಬರ್ತೇವೆ ಅಣ್ಣ. ಹಿಂಗ ಇಷ್ಟಿರ್ಬೇಕು ಗಿಡ ಕುಯ್ಯಕ್ಕೂ ಸರಿ ಕಟ್ಟಕ್ಕೂ ಸರಿ. ಮಳೆಗಾಲದಲ್ಲಿ ಬರ್ತದೆ ಇಷ್ಟಪ್ಪ ಯಾಕದು ಏನು ಪ್ರಯೋಜನ ಇಲ್ಲ ಅದು. ಇದು ಗಿಡ ಹಾಂ ಕೋಳೆ ಬೆಳಿತಿಲ್ಲ, ಹಾಂ ಸ್ಮೂತ್ ಇರಬಾರ್ದು, ಗರಿ ಸ್ಮೂತ್ ಬೇಕು, ಕೋಳೆ ಹಾಂ ಹಾಂ ಬುಟ್ಟಾ ಅಲ್ಲಿಗೆ ಜೂಮ್ ಹಾಕ್ಬಿಟ್ಟೆ ಬಿಡು ಕೊನೆಗೆಯ. ನಾನು ಯೂಟ್ಯೂಬ್ಗೆ ಮಾಡ್ತಾ ಇರೋದು, ರೀಲ್ಸ್ ಮಾಡ್ತಾ ಇಲ್ಲ. ಯಾಕೋ ಅಲ್ಲೋ ನಿನ್ಗೆ ಬರ್ತಾವಲ್ಲ ಲೈಕು ಕಮೆಂಟ್ ಎಲ್ಲ, ನೀನು ನೋಡ್ಬಿಟ್ಟು ನಿನ್ಗೆ ಗೊತ್ತಿರೋಲ್ಲ ಮಗ ಇದೆಯಲ್ಲ ಅಂತ ನಿನಗೆ ಏನು ಅಷ್ಟೊಂದು ಜೂಮ್ ಹೊಂಟೈತೆ ಅಣ್ಣ ಅದಕ್ಕೆ. ಹಾಂ ಇನ್ನೂ ಹೋಗುತ್ತೆ. ಹಾಂ 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 ಬರಲಿ ಕುಯ್ತಾರೆ ಈಗ, ಬಿಡ್ತಾರೆ ಈಗ. ಹಾಂ ಬತಾದೆ ಹಾಂ ಬತ್ತು. ಈಗ ನಿಮ್ಮೂರಲ್ಲಿ ಅವರೆಕಾಯಿ ಬಿಟ್ಟು ಇಲ್ವಾ? ಈಗಲೂ ಆಯ್ತಾ ಕಾಂಪಿಟೇಷನ್? ಹಾಂ 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 ಬೆಂಗಳೂರಿಂದೇನೋ ಬರ್ತಾರೆ ಅಲ್ವಾ ತಗೊಂಡೋಗಿ ಲೋಡ? ಹಾಂ ನಾನು ಒಂದ್ಸಲ ಹೋಗಿದ್ದೆ ಕಣ, ಸುಮಾರು ಸಲ ಮಾರಕ್ಕೆ ಅಲ್ಲಿಗೆ ಸೇರಿ ಹೆಂಗೆ ಕೇಳ್ಬಿಟ್ಟು ನಿಮ್ಮ ಅಣ್ಣಂಗೆ ಒಂಚೂರು ಹೇಳೋ. ಒಂದು ಟೈಮಲ್ಲಿ ಇಲ್ಲೇನು ಒಂದೇ ಒಂದು ಕುಂಟೆ 1-2 ಕುಂಟೆ ಎಷ್ಟಾಗಲ ಬರ್ತದೋ. ಇಲ್ಲಿ ನಾವು ಕಲ್ಕಂಬ್ರ, ಈರುಳ್ಳಿ ಎಲ್ಲ ಬೆಳೆಯಬೋ ಈ ಮಂಟಿಲಿ. ಇದು ಮಂಟಿ ಅಂತ. ಇಲ್ಲಿ ಒಂದು ನೀಲಗಿರಿ ಮರನೂ ಕುಯಿಸ್ತೆ, ಅಲ್ಲೇ ಚಿಗುರ್ತಾ ಇದೆ. ನೀಲಗಿರಿ ಮರ ಎಲ್ಲ ಕುಯಿಸ್ತೆ, ಚಿಗುರ್ತಾ ಇದೆ. ಇಷ್ಟೇ ಅಗಲದಲ್ಲಿ ಕಲ್ಕಂಬ್ರ ನೆಟ್ಟಿದ್ದೋ. ನಾವಾಗ ಒಂದು 4ನೇ ಕ್ಲಾಸ್ ಇರಬೇಕು, 4ನೇ ಕ್ಲಾಸ್ 5ನೇ ಕ್ಲಾಸು. ಆ ಮೂಮೆಂಟಲ್ಲಿ ಇಲ್ಲಿ ಕಲ್ಕಂಬ್ರ ಬೆಳ್ಕೊಂಡು ಜೀವನ ಮಾಡ್ತಿದ್ದೋ. ಈ ತೆಂಗಿನ ಮರ ಮತ್ತು ಇನ್ನೊಂದು ತೆಂಗಿನ ಮರ ಇಲ್ಲಿತ್ತು. ಇದು ಒಂದು ಸಿಡ್ಲೊಡ್ದು ಹೊಂಟಾಯ್ತು, ಇದು ಉಳ್ಕೊಂಡೈತೆ. ಕೆಂದೆಳ್ನೀರು ಚೆನ್ನಾಗಿರ್ತವೆ. ಇಲ್ಲೂ ಒಂದು 2 ಬೇವಿನ ಮರಗಳವೆ. ಇವು ದಪ್ಪ ಆದರೆ ಮುಂದಕ್ಕೆ ಬೆಲೆ ಬಾಳ್ತವೆ. ಬೇವಿಗೆ ಒಳ್ಳೆ ಬೆಲೆ ಐತೆ, ತ್ಯಾಗದ ಥರ. ನೋಡಿ ಇವೇ ಕಜ್ಜಿಕಾಯಿ. ಇವು ಮನೆಗೆ ತಗೊಂಡೋಗೋದು. ಐಕ್ಲೆಲ್ಲ ಕುಡಿತಾರೆ, ಮನೆಯವರೆಲ್ಲ ಕುಡಿತಾರೆ. ಬೇಸಿಗೆ ಬಿಸಿಲು ಹೊಡಿತಾ ಇರ್ತದೆ. ಎಷ್ಟಾದ ಇವು? ಹಾಂ 23. ಬಾ 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 ಹೊರಡಿ ಸಾಕು. 37, 38, 39, 40, 41, 42, 43, 44, 45, 46, 47, 52. ಈಗ ಅಲ್ಲಿ 2 ತಾವು ಕುಯ್ಕಂದು ಬತ್ತಾ ಇರೋದು ಇಲ್ಲಿಗೆ. ಅದೊಂದು ಅಲ್ಲೊಂದು ನೆಟ್ಟಿನಿ, ಮತ್ತು ಇಲ್ಲೊಂದು ಅದೇ, ಇಲ್ಲೊಂದು 6ರಲ್ಲಿ ಒಂದು 5 ಫಲ ಬಿಡ್ತಾ ಇರುವಂಥವು. ಯಾರು ಏನಾರ ಮುದ್ದೆ ಕುಯ್ಗಿ ಕಬಿಟ್ಟಿದ್ದಾರೆ ಹೆಂಗೆ. ರಾತ್ರಿ ಹೊತ್ತು ಸುಮಾರು ಬೈಲ್ಗಳಲ್ಲಿ ರಾತ್ರಿ ಹೊತ್ತು ಎಳ್ನೀರು ಇಳಿಕ್ಬಿಟ್ಟಾರಂತೆ. ಅಲ್ಲೇ ಕೂದಿ ಸುಮಾರು ತಿಂಗಳೇ ಆಗದೆ, ಗೊನೆನೇ ಇಲ್ಲ. ಏನೋ ರೀಸೆಂಟಾಗಿ ಕೂದಿರೋ ಥರ ಅಲ್ಲಿ ಗೊನೆ ಮಾರಕ್ಕೆ ಥರ ಕಾಣ್ತದೆ. ಯಾವ್ದು ನಂಬಿ ಇವತ್ತು ಎಲ್ಲ ಥರದ ಜನಗಳು ಇರ್ತಾರೆ. ಇದರಲ್ಲಿ 1-2 ಗೊನೆ ಅವೆ ಅಷ್ಟೇ. ಆ ಮರದಲ್ಲಿ ಇಷ್ಟೊತ್ತಿಗೆ ಬರಬೇಕಾಯ್ತು, ಒಂದೂ ಇಲ್ಲ ಈ ಮರದಲ್ಲಿ, ಎಳ್ನೀರೇ ಇಲ್ಲ. ಆಲೆ ಕುಯ್ಸಿ ಹತ್ತತ್ರ 2 ತಿಂಗಳಾಗಿರಬೇಕು ಅನ್ಕೋತೀನಿ. ಇನ್ನು ಆ ಹೊಲ್ಕೊಂದು ನೆಟ್ಟಿಡ್ಬೇಕು. ಹತ್ತಾಗ ಒಂದು 5 ನೆಟ್ರೆ ಒಂದು 10 ಮರ ಇಲ್ಲಿ ಕಂಡಂಗೆ ಆಯ್ತವೆ. ಆ ಕಡೆ ಒಂದು 5, ಈ ಕಡೆ ಒಂದು 15 ಕುಂಟೆ ಐತೆ. ಇಲ್ಲಿ ರೋಡ್ ಪಕ್ಕ ಒಂದು 15 ಕುಂಟೆ ಜಮೀನು ಕಂಡಂಗೆ ಒಂದು 15 ಕುಂಟೆ ಇದೆ ಇಲ್ಲಿ ರೋಡ್ ಸೈಡು. ಈ ಹೊಲಕ್ಕೂ ಕೂಡ ಏನು ಬೆಳೆ ಮಾಡಿಲ್ಲ. ಇದು ಹೂವು ಮಾಮೂಲಿ ಕಬ್ಬಿತ್ತು. ಒಂದು ಸುಮಾರು ಒಂದು 4ನೇ ಕೂಳೆ ಅಂತ ಅಂದ್ಬಿಟ್ಟು ಕಿಳ್ಸಾಕ್ಬಿಟ್ಟದ್ದು.
ಚೆನ್ನಾಗಿ ಬಂದಿದೆ. ಎಲ್ಲ ತಕ್ಲಂಗೆ ಆಗೋಗಿತ್ತು, ಒಳೊಳಗೆಲ್ಲ ತಕ್ಲಂಗೆ ಸಿಕ್ಕಾಬಟ್ಟೆ ಹೆವಿ ತೋಡ ಬಿದ್ದೋಗಿದ್ದು ಆಗ ಉದ್ದೇಶಕ್ಕೆ. ಅವಾಗ ರೋಟ್ರಿ ಹೊಡೆಸಿ ಹೊಲ ಹಸ ಮಾಡಿ ಬಿಟ್ಟಿರೋದು, ಇನ್ನು ಬೆಳೆ ಮಾಡಿಲ್ಲ. ಇವಾಗ ಟೊಮೊಟೊ ನೆಟ್ಟರೆ, ಟೊಮೊಟೊನ ಹೂವು ಗಿಡ ಯಾವ್ದಾರ ನೆಟ್ಟರೆ ಒಳ್ಳೆ ದುಡ್ಡು ಆಯ್ತದೆ. ಕತೆ ಹೆಂಗಾಗ್ಬಿಟ್ಟದೆ ಅಂತಂದರೆ ಈಗ ಮನೆ ಕಡೆನೇ ಬಂಡವಾಳ ಹಾಕೋನೋ ಇಲ್ಲ ಈತೆಗೆ ಬಂಡವಾಳ ಹಾಕೋನೋ ಅನ್ನೋಂಗೆ ಆಗ್ಬಿಟ್ಟದೆ. ಅದೇನೇ ಮಾಡಿದ್ರು ಈಗ ಸಾಲ ಮಾಡಿ ವ್ಯವಹಾರ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ಸೋತ್ಬಿಟ್ಟಿದ್ದೀನಿ, ವ್ಯವಸಾಯ ಮಾಡೋಕ್ಕೆ ಆಗದೇ ಇರೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ನೋಡಮ್ಮ ಹೆಂಗಾರ ಮಾಡಬೇಕು. ನೋಡಮ್ಮ ಯಾವುದೋ ಈ ಭೂಮಿ ತಾಯಿ ಯಾವ ಬೆಳೆ ಮಾಡಿಸ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಹೂವನೋ ಇಲ್ಲ ಟೊಮೊಟೊನೋ ಏನಾರು ಮಾಡಬೇಕು. ನೋಡಮ್ಮ ಟೋಟಲು ಎಷ್ಟಾದೋ ಎಳ್ನೀರು ಹೆಂಗೆ ಏನು ಅಂತ ಅಂದ್ಬಿಟ್ಟು ಹಿಂಗೆ ಫಲ ಬಿಡಬೇಕು. ಇಂಥ ಮರಗಳು ಒಂದು 50 ಇದ್ಬಿಟ್ರೆ ಬೇಜಾನ್ ದುಡ್ಡು ಆಗೋಯ್ತದೆ. ಉಣ್ಣಲ್ಲಿ ಯಾವ ಇವು ಎಲ್ಲ ಮರವು ಅಷ್ಟೇ, ಇವು ಚೆನ್ನಾಗಿ ಫಲ ಬಿಡ್ತವೆ. ಹಾಂ ಹೌದು, ಹೋಸಲನೇ ಹೈಯೆಸ್ಟ್ ಬಿಡಿ, ಹೋಸಲನೇ ಹೈಯೆಸ್ಟ್ ಬಿಟ್ಟಿದ್ದು. ಏನು ಎಲ್ಲ ಮರ ಒಬ್ಬೊಬ್ರು ಇದ್ದಾರೆ? ಹಾಂ ಹಾಂ ಹಾಂ, ಎಲ್ಲ ಬೇಕಲ್ಲಟ್ನ, ಎಲ್ಲ ಒಂದೇ ಊರವರು. ಹಂಗೆ ಸಿಂಹ ಆಯ್ತು, ಸಿಂಹ, ಹುಲಿ, ಚಿರತೆ. ಹಾಂ ಹಾಂ, ಮೀರಂಗಿಲ್ಲ. ಹಾಂ ಹಾಂ, ಇಪ್ಪತ್ತೊಂದೂವರೆ, 22, 23, 24, 25, 26, 27. ಸೊ ಕೊನೆಗೆಲ್ಲ ಕೂದಾದ ಒಟ್ಟು 240 ಬಿದ್ದಾವೆ ಈ ಸಲ. ಹೋದ ಜಾಸ್ತಿ ಬಿದ್ದಿದ್ದೋ, ಈ ಸಲ 240 ಬಿದ್ದಾವೆ. ಏನೋ ರೇಟು 27 ರೂಪಾಯಿ. ನಮ್ಮ ಕಡೆ ಬಜಾರ್ ನಡೀತಾ ಇರುವಂಥದ್ದು 27 ರೂಪಾಯಿ ನಡೀತಾ ಇದೆ. ಇಮೇಲೆ ಅಪ್ಪ ಹಾಕ್ಬೋದು. ಇಮೇಲೆ ಬೇಸಿಗೆ ಅಲ್ವಾ, ಹೆವಿ ಬಿಸಿಲು ಹೊಡೆದಷ್ಟು, ಮಳೆ ಏನಾರು ಆಗದೆ ಹೆವಿ ಬಿಸಿಲು ಹೊಡೆದಷ್ಟು, ಬರಗಾಲ ಹೆಚ್ಚಾದಷ್ಟು ಎಳ್ನೀರು ರೇಟು ಇಮೇಲೆ ಅಪ್ಪ ಆಯ್ತದೆ ಅನ್ಕೋತೀನಿ. ನೋಡಮ್ಮ, ಕೆಲವು ಬೈಲಲ್ಲಿ ಇನ್ನು ಜಾಸ್ತಿನೂ ಕುಯ್ಬೋದು, ಕೆಲವು ಬೈಲಲ್ಲಿ ಕಮ್ಮಿನೂ ಕುಯ್ಬೋದು. ಈಗ 27 ಒಂದೇ, ಕೆಲವು ಕಡೆ 30 ಕುಯ್ತಾ ಇರ್ತಾರೆ, ಇನ್ನು ಕೆಲವು ಕಡೆ 25ಕ್ಕೂ ಕುಯ್ತಾ ಇರ್ತಾರೆ. ಒಂದೊಂದು ಬೈಲಲ್ಲಿ ಒಂದೊಂದು ಥರ ಇರ್ತದೆ. ಈಗ ವ್ಯಾಪಾರ ಮಾಡೋರು ಹೆಂಗೆ ಒಂದೊಂದು ರೇಟ್ ಇರ್ತದೋ ಹಂಗೆ. ನಮ್ಮ ಇವತ್ತಿನ ಆಯಿತು, ಇನ್ನು 1.5 ತಿಂಗಳು 2 ತಿಂಗಳು ಬೇಕು ಮತ್ತೆ ಕುಯ್ಸ್ಬೇಕು ಅಂತಂದರೆ ನೋಡಮ್ಮ ಅಷ್ಟೊತ್ತಿಗೆ ರೇಟು ಅಪ್ ಆಗುತ್ತೆ ಹೆಂಗೆ ಅಂತ ಅಂದ್ಬಿಟ್ಟು ಈ ಚಿಟ್ರಗಾಯಿ ಎಲ್ಲನೇ ಮನೆಗೆ ತಗೊಂಡೋಯ್ತಾವನು ಎಳ್ನೀರು. ಒಂದು ಕಾಯಿನೂ 4-5 ಮತ್ತು ಎಳ್ನೀರು ಎಲ್ಲನೇ ನಮ್ಮ ಮೈಕ್ಳಿಗೆ